అవంతా చేయకూడదు, నేను చెప్పేదిను. ಜಮೀನು ವಿವಾದ. ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ಯುವಕನ ಮೇಲೆ ಹಲ್ಲೆ, ಆರೋಪಿಗಳ ಬಂಧನಕ್ಕೆ ಆಗ್ರಹ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಉನಿಕುಲಿ ಗ್ರಾಮದಲ್ಲಿ ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ಯುವಕನೊಬ್ಬನ ಮೇಲೆ ಹಲ್ಲೆ ನಡೆಸಿರುವ ಘಟನೆ ಬೆಳಕಿಗೆ ಬಂದಿದೆ. ಹಲ್ಲೆಗೊಳಗಾದ ಯುವಕ ಪವನ್ ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಪವನ್ ಅವರ ಕುಟುಂಬಕ್ಕೆ ಸೇರಿದ ಮಾವು ಮತ್ತು ತೆಂಗಿನ ತೋಟದಲ್ಲಿ ಕೆಲಸ ಮಾಡುತ್ತಿದ್ದಾಗ ಈ ಘಟನೆ ಸಂಭವಿಸಿದೆ. ಪವನ್ ತನ್ನ ಸ್ನೇಹಿತನೊಂದಿಗೆ ಸೇರಿ ತೆಂಗಿನಕಾಯಿ ಕೀಳಲು ತೋಟಕ್ಕೆ ತೆರಳಿದ್ದರು. ಈ ವೇಳೆ ಏಕಾಏಕಿ ಬಂದ ವೆಂಕಟೇಶಪ್ಪ ಮತ್ತು ಗೌರಮ್ಮ ಎಂಬುವವರು ಪವನ್ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿದೆ. ನಾನು ಕೆಳಗಡೆ ಇದ್ದೆ, ನನ್ನ ಸ್ನೇಹಿತರ ಮರ ಹತ್ತಿದ್ದ. ಈ ವೇಳೆ ಬಂದ ವೆಂಕಟೇಶಪ್ಪ ಮತ್ತು ಅವನ ತಂಡದವರು ನನ್ನನ್ನು ಅಡ್ಡ ಹಾಕಿ ಮನಸ್ಸೋ ಇಚ್ಛೆ ಹೊಡೆದು ಹಾಕಿದರು. ಅಷ್ಟಕ್ಕೆ ನಿಲ್ಲದೆ ಗೌರಮ್ಮ ಎಂಬುವವರು ಮಚ್ಚು ಹಿಡಿದು ನನ್ನನ್ನು ಕೊಲ್ಲಲು ಬಂದರು ಎಂದು ಪವನ್ ಆತಂಕ ವ್ಯಕ್ತಪಡಿಸಿದ್ದಾರೆ. ಕಳೆದ 5-6 ವರ್ಷಗಳಿಂದ ಈ ಜಮೀನು ವಿವಾದ ನಡೆಯುತ್ತಿದೆ. ಈ ಬಗ್ಗೆ ಈಗಾಗಲೇ ಹಲವು ಬಾರಿ ಸ್ಥಳೀಯ ಶ್ರೀನಿವಾಸಪುರ ಪೊಲೀಸ್ ಠಾಣೆ ಹಾಗೂ ಕೋಲಾರ ಎಸ್ಪಿ ಕಚೇರಿಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಸಂತ್ರಸ್ತ ಯುವಕ ದೂರಿದ್ದಾರೆ. ನಮಗೆ ನ್ಯಾಯ ಸಿಗುತ್ತಿಲ್ಲ, ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ, ನಮಗೆ ಪ್ರಾಣ ಬೆದರಿಕೆ ಇದೆ, ಸರ್ಕಾರ ನಮಗೆ ನ್ಯಾಯ ಒದಗಿಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ನಮ್ಮದು ಉನುಕಿಯಲ್ಲಿ ಜಮೀನು ಐತೆ, ಮಾವಿನ ತೋಪು ಮತ್ತು ತೆಂಗಿನ ಮರ 2 ಐತೆ. ತೆಂಗಿನ ಮರಕ್ಕೆ ನಾಳೆ ಹಬ್ಬ ಐತೆ ಅಂದ್ಬಿಟ್ಟು ನಾನು ನಮ್ಮ ಫ್ರೆಂಡ್ ಇತ್ತು ಬಂದು ಕಾಯಿ ಕಿತ್ಕೊಳ್ಳೋಣ ಅಂತ ಬಂದು ಅವ್ನು ಮರದಲ್ಲಿ ಇದ್ದ, ನಾನು ಕೆಳಗಡೆ ಇತ್ತು. ಅವ್ನು ಕಾಯಿ ಕಿತ್ತಾಕ್ತಿದ್ದ, ನಾನು ಕೆಳಗಡೆ ಇದ್ದೆ. ಅವ್ರು ಏಕಾಏಕಿ ಹಿಂದ್ಗಡೆಯಿಂದ ಬಂದು ಔಷಧಿಯಿಂದ ಬೈದು ನನ್ನ ಹೊಡೆದು ಕೆಳಗಡೆ ಬಿಡಿಸಿ ಒದಿತಿತ್ತು. ನಾನು ಯಾರು ಅಂತ ಗೊತ್ತಾಗಿದ್ದಿಲ್ಲ. ಮತ್ತೆ ನೋಡಿದೆ ವೆಂಕಟೇಶಪ್ಪ ಮತ್ತು ಗೌರಮ್ಮ ಹೋಗ್ಬಿಟ್ಟು ಮುಚ್ಚ ತಗೊಂಬರ ಹೋಗಿದ್ದು. ಅದು ಹಾಕಕ್ಕೆ ಬಂದರು. ನಾನು ಕೆಳಗಡೆ ಒದಿತಾನೆ ಇದ್ದರು. ನಾನು ಅವ್ರು ಮುಚ್ಚ ತಗೊಂಬರೋದು ನೋಡಿ ನಾನು ರೋಡಿಗೆ ಬಂದು 112 ಫೋನ್ ಮಾಡಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆದೆ. ನಾನು ಹಳೆ ದಿವಸ ಏನಾದರೂ ಇತ್ತಾ? 5 ವರ್ಷದಿಂದ ಐತೆ ಸರ್. ಹಳೆ ದಿವಸ ಕಂಪ್ಲೇಂಟಲ್ಲಿ ಸ್ಟೇಷನಲ್ಲಿ ಯಾವುದೇ ಕಂಪ್ಲೇಂಟ್ ಕೊಟ್ಟರು ಅವರು ಏನೂ ಆಕ್ಷನ್ ತೊಗೊಳ್ತಿಲ್ಲ. ಎಸ್ ಪಿ ಆಫೀಸಲ್ಲೂ ಕೊಟ್ಟಿದ್ದೀವಿ, ಯಾರು ಅಷ್ಟೇ ನಮ್ಗೆ ಆಕ್ಷನ್ನೇ ತೊಗೊಳ್ತಿಲ್ಲ. ನಮಗೆ ಏನರ ಬಗ್ಗೆ ದ್ವೇಷ ಇರೋದು? ಜಮೀನು ಗಲಾಟೆ. ನಮ್ಮ ಜಮೀನು ಒಳಗಡೆ ನಾವು ಹೋಗಿ ಬಿಟ್ಟಿಲ್ಲ. ಅವರು ಕಾಣಿದ್ರೆ ನಾವು ಹೋಗಬೇಕಾಗುತ್ತೆ ಜಮೀನು ಒಳಗಡೆ. ಅಲ್ಲಿ ಎಲ್ಲಿ ಇತ್ಯರ್ಥ ಆಯ್ತು ನಿಮಗೆ ಜಮೀನು? ಯಾರಿಗೆ ಆಯ್ತಾ ಇರ್ತಾ ಆಯ್ತು? ಎಲ್ಲಿ ಆಯಿತು? 2 ಪೋರ್ಟಲ್ ಆಗಿದೆ, ನಮಗೆ ಆಗಿದೆ. 2 ಪೋರ್ಟಲ್ಲೂ ಆಗಿದೆ ನಮಗೆ. ಯಾವುದು ಜಮೀನು? ನಿಮ್ಮ ಹೆಸರಿಗೆ ಆಗಿದೆಯಾ? ನಮ್ಮ ಹೆಸರಿಗೆ ಆಗಿದೆ ಜಮೀನು. ಈಗ ಅವ್ರು ಏನು ಹೇಳ್ತಾ ಇದ್ದಾರೆ? ಏನು ಹೇಳ್ತಿಲ್ಲ. ಬಂದು ನಾವು ಜಮೀನು ಒಳಗಡೆ ಹೋದಾಗ ಅವ್ರು ಗಲಾಟೆ ಬಂದುಬಿಟ್ಟು ಹೊರಟ್ಬಿಡ್ತಾರೆ. ಸುಮ್ಮನೆ ಏನು ಮಾತಾಡೋಕ್ಕೆ ಬಿಡಲ್ಲ ಅವರು. ಎಷ್ಟು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಅವ್ರೇನು ಅಷ್ಟೇ ಆಕ್ಷನ್ ತೊಗೊಳ್ತಿಲ್ಲ. ಎಷ್ಟು ಸರಿ ಕೊಟ್ಟಿದ್ದೀರಿ ಕಂಪ್ಲೇಂಟು? ಗೈಡೆನ್ಸ್ ಎಲ್ಲ ತುಂಬ ಸಲ ಕೊಟ್ಟಿದ್ದೀವಿ ಸರ್. 5-6 ವರ್ಷದಿಂದ ಕೊಡ್ತಾನೆ ಇದ್ದೀವಿ. ಅವ್ರೇನು ಆಕ್ಷನ್ ತೊಗೊಳ್ತಿಲ್ಲ. ಎಸ್ ಪಿ ಆಫೀಸಲ್ಲೂ ಕೊಟ್ಟಿದ್ದೀವಿ ನಾವು ಕಂಪ್ಲೇಂಟ್. ಈಗ ಏನಾಗಬೇಕಾಗಿದೆ ನಿಮಗೆ? ನಮಗೆ ಯಾರ ಕಡೆಯಿಂದ ನಾವು ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಕಾನೂನು ಪ್ರಕಾರ ಏನು ಬೇಕೋ ಅದು ಮಾಡಬೇಕಾಗುತ್ತೆ. ಅವ್ರನ್ನ ನಮ್ಮನ್ನು ಸಾಯಿಸೋಕ್ಕೆ ರೆಡಿ ಆಗಿದ್ದಾರೆ ಅವರು, ವೆಂಕಟೇಶಪ್ಪ ಅವರು. ಬಸ್ ತೊಗೊಂಬಂದು ಇಷ್ಟೆಲ್ಲ ಮಾಡ್ತಿದ್ರು, ಏನೋ ಅಷ್ಟೇ ಆಕ್ಷನ್ ತೊಗೊಳ್ತಿಲ್ಲ. ನಾವೇನು ಬದುಕಬೇಕಂತ ಗೊತ್ತಾಗ್ತಿಲ್ಲ ನಮಗೆ. ಈಗ ಏನು ಮಾಡಬೇಕು ಅಂತೀರಾ ನೀವು? ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು.